ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಪ್ರಕಟಿಸಿದ್ದಾರೆ. ತಮ್ಮ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಹೈಕಮಾಂಡ್ ಸೂಚನೆಯ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಸಚಿವರಿಗೆ ಮನವರಿಕೆ ಮಾಡಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಜೊತೆಗೆ 3 ವರ್ಷ ಸುಸೂತ್ರವಾಗಿ ಆಡಳಿತ ನಡೆಸೋದಕ್ಕೆ ಸಹಕಾರ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದ. ಮುಂದಿನ ನಿರ್ಣಯಗಳನ್ನು ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೂ ಮುಂಚಿತವಾಗಿ ನಡೆದಂಥ ಹಲವು ಸಭೆಗಳಲ್ಲಿ ಭೇಟಿಗಳಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ಸಚಿವರು ರಾಜೀನಾಮೆಯನ್ನು ಕೊಡಬೇಡಿ ಎನ್ನುವಂಥ ಒತ್ತಾಯವನ್ನು ಮಾಡಿದರು. ಆದರೆ ಅದು ಯಾವುದನ್ನು ಕೂಡ ಕೇಳದೆ ನಾನು ಹೈಕಮಾಂಡ್ನ ಸೂಚನೆಯನ್ನು ಪಾಲಿಸ್ತಾ ಇದ್ದೀನಿ. ಸಂಜೆ ರಾಜ್ಯಪಾಲರ ಸಮಯ ಕೇಳಿದ್ದೀನಿ, ಸಮಯ ಕೊಟ್ಟರೆ ರಾಜೀನಾಮೆ ಕೊಡ್ತೀನಿ, ಹೈಕಮಾಂಡ್ ಹೇಳದಂತೆ ನಾನು ಕೇಳ್ತೀನಿ ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇದನ್ನು ಪ್ರಕಟಿಸಿದ್ರು. ಅದಕ್ಕೂ ಮೊದಲು ಸಿದ್ದರಾಮಯ್ಯ ಅವರನ್ನು ಡಿ ಕೆ ಶಿವಕುಮಾರ್ ಭೇಟಿಯಾದರು. ಡಿ ಕೆ ಶಿವಕುಮಾರ್ ಬಂದಂಥ ಸಂದರ್ಭದಲ್ಲಿ ಅವರನ್ನು ಬರಮಾಡಿಕೊಂಡ್ರು, ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದರು. ಡಿ ಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡ್ರು. ಇಬ್ಬರು ಪರಸ್ಪರ ಅಪ್ಪಿಕೊಂಡು ಡಿ ಕೆ ಶಿವಕುಮಾರ್ ಭಾವುಕರಾದರೂ ಕೂಡ ಆ ಒಂದು ಫೋಟೋ ಏನಿದೆ ಎಲ್ಲವನ್ನು ಕ್ಲಿಯರ್ ಮಾಡಿತು. ಯಾರು ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಊಹಾಪೋಹಗಳಿಗೆಲ್ಲದಕ್ಕೂ ಕೂಡ ಉತ್ತರ ಸಿಕ್ತು. ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋದು ಕ್ಲಿಯರ್ ಆಯಿತು. ಒಟ್ಟಿಗೆ ಇದ್ರು, ಇಬ್ಬರು ಕೂಡ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಸಭೆ ಈಗ ಮುಕ್ತಾಯ ಆಗಿದೆ. ಸಿಎಂ ಮನೆಯಿಂದ ಒಬ್ಬೊಬ್ಬರಾಗಿ ಸಚಿವರು ಆಚೆ ಬರ್ತಾ ಇದ್ದಾರೆ. ಸಿದ್ದು ಮತ್ತು ಡಿ ಕೆ ಶಿ ಚರ್ಚೆ ಮಾಡ್ತಾ ಇದ್ದಾರೆ. 1.5 ಗಂಟೆ ಈ ಮೀಟಿಂಗ್ ಆಗಿದೆ. 1.5 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ಆಗಿದೆ. ಬ್ರೇಕ್ಫಾಸ್ಟ್ ಸಭೆ ಈಗ ಮುಕ್ತಾಯ ಆಗಿದೆ. ಒಬ್ಬೊಬ್ಬರೇ ಸಚಿವರು ಸಿಎಂ ಮನೆಯಿಂದ ಆಚೆ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಚರ್ಚೆ ಮುಂದುವರಿಸಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಒಬ್ಬೊಬ್ಬರಾಗೆ ಸಚಿವರು ಸಭೆಯಿಂದ ಆಚೆ ಬರ್ತಾ ಇದ್ದಾರೆ. ಸಭೆ ಮುಗಿದಿದೆ. ಮುಂದಕ್ಕೇನು ಅನ್ನೋದು ಪ್ರಶ್ನೆ ಇರೋದೀಗ. ರಾಜ್ಯಪಾಲರಿಲ್ಲ, ರಾಜ್ಯಪಾಲರ ಕಾರ್ಯದರ್ಶಿಗಳೂ ಇಲ್ಲ. ರಾಜೀನಾಮೆಯ ನಿರ್ಧಾರವನ್ನು ಸಿದ್ದರಾಮಯ್ಯ ಪ್ರಕಟಿಸಿದ್ದಾಗಿದೆ. ಸಭೆ ಮುಗಿಸಿ ಒಬ್ಬೊಬ್ಬರೇ ಸಚಿವರು ಆಚೆ ಬರ್ತಾ ಇದ್ದಾರೆ. ಸಭೆಗೂ ಭಾಗಿಯಾಗುವುದಕ್ಕಿಂತ ಮೊದಲು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಸಚಿವರು ಹೇಳ್ತಾ ಇದ್ದಿದ್ದು, ನಮ್ಗೆ ಗೊತ್ತಿಲ್ಲ ರೀ ಏನಕ್ಕೆ ಕರೆದಿದ್ದಾರೆ ಅಂತ, ಬ್ರೇಕ್ಫಾಸ್ಟಿಗೆ ಕರೆದಿದ್ದಾರೆ, ಏನು ಹೇಳ್ತಾರೆ ನೋಡೋಣ ಅಂತ. ಈಗ ಅವರಿಗೆ ಸ್ಪಷ್ಟತೆ ಸಿಕ್ಕಿದೆ. ಅಂದರೆ ಅವರಿಗೆ ಅಂದಾಜು ಸಿಕ್ಕಿತ್ತು ಮೊನ್ನೆನೆ. ಬ್ರೇಕ್ಫಾಸ್ಟ್ ಮೀಟಿಂಗು ಮುನ್ನ ಸಿದ್ದರಾಮಯ್ಯ ಅವರನ್ನ ಅಪ್ಪಿ ಭಾವುಕರಾಗಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದಿದ್ದಾರೆ. ಅಕ್ಕಪಕ್ಕ ಕೂತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾದರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಸಚಿವರ ಸಭೆಯನ್ನ ಕೊನೆಯದಾಗಿ ಮಾಡಿದ್ದು. ಮುಖ್ಯಮಂತ್ರಿಯಾಗಿ ಸಚಿವರ ಸಭೆಯನ್ನ ಸಿದ್ದರಾಮಯ್ಯ ಅವರು ನಡೆಸಿದಂಥ ಕೊನೆಯ ಸಭೆ. ಆಸ್ ಎ ಚೀಫ್ ಮಿನಿಸ್ಟರ್ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಮಾಡಿದಂಥ ಕೊನೆಯ ಸಭೆ. ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಬಂದರು ಈ ಸಭೆಗೆ. ಸಿದ್ದರಾಮಯ್ಯ ಅವರನ್ನು ಬರಮಾಡಿಕೊಂಡ್ರು. ಕಾಲಿಗೆ ಬಿದ್ದಂತ ಡಿ ಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ರು, ಕಂಗ್ರಾಚುಲೇಷನ್ ಹೇಳಿದ್ರು, ಅಭಿನಂದನೆಯನ್ನ ತಿಳಿಸಿದ್ರು. ರಾಜ್ಯಪಾಲರ ವಿಚಾರವೂ ಪ್ರಸ್ತಾಪ ಆಯಿತು. ಅವರು ಇಲ್ಲ ನೋಡೋಣ ಅಂತ ಸಿದ್ದರಾಮಯ್ಯ ಮಾತನಾಡಿದ್ರು. ಅವರು ಇಲ್ಲ ಅಂತೆ ನೋಡೋಣ ಅಂತ. ಆ ನಂತರ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದರು. ಈಗ ಮೀಟಿಂಗ್ ಮುಗಿದಿದೆ. ಒಬ್ಬೊಬ್ಬರಾಗೆ ಸಚಿವರುಗಳು ಮೀಟಿಂಗ್ ಮುಗಿಸಿ ವಾಪಸ್ ಆಚೆ ಬರ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.